ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ಯಾಗ್ನಲ್ಲಿ ಯಾರೋ ಮಗುವನ್ನು ಬಿಸಾಕಿ ಹೋಗಿದ್ದಾರೆ. ತುಮಕೂರು ಜಿಲ್ಲೆಯ ಯಡಿಯೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಹಾಸ್ಟೆಲ್ ಮುಂಭಾಗದ ರಸ್ತೆಯಲ್ಲಿ ಮಗು ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ಯಾರೋ ಪಾಪಿಗಳು ಮಗುವನ್ನು ಬಿಸಾಕಿ ಹೋಗಿದ್ದಾರೆ. ಮಗು ಅಳ್ತಾ ಇತ್ತು. ಆ ಶಬ್ದ ಕೇಳಿ ಸ್ಥಳೀಯರಲ್ಲಿ ಬಂದಿದ್ದಾರೆ. ಆ ಮಗುವಿನ ರಕ್ಷಣೆಯನ್ನ ಮಾಡಿದ್ದಾರೆ. ಯಾರ ಪಾಪಿಗಳು, ಯಾವ ಕಾರಣಕ್ಕೆ ಮಗುವನ್ನು ಬಿಸಾಕಿ ಹೋಗಿದ್ದಾರೆ, ನವಜಾತ ಶಿಶುವ, ಇದರ ಬಗ್ಗೆ ಇನ್ನಷ್ಟು ನಾವು ಮಾಹಿತಿಯನ್ನು ಪಡ್ಕೊಳ್ಬೇಕು. ಆದರೆ ಯಾರೋ ಪಾಪಿಗಳು ತುಮಕೂರು ಜಿಲ್ಲೆಯ ಯಡಿಯೂರಿನಲ್ಲಿ ಹಾಸ್ಟೆಲ್ ಮುಂಭಾಗದ ರಸ್ತೆಯಲ್ಲಿ ಬಿಸಾಕಿ ಹೋಗಿದ್ದಾರೆ. ಮಗು ಅಳ್ತಾ ಇದ್ದ ಶಬ್ದ ಕೇಳಿ ಸ್ಥಳೀಯರು ಆ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಮಗುವನ್ನು ಜಿಲ್ಲಾಸ್ಪತ್ರೆಯ ಸಖಿ ಕೇಂದ್ರಕ್ಕೆ ರವಾನೆ ಕೂಡ ಮಾಡಲಾಗಿದೆ. ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬಳಿಯ ಹಾಸ್ಟೆಲ್ ಇದು. ಅಮೃತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಯಡಿಯೂರು ದೇವಾಲಯ ಸಮೀಪದ ಹಾಸ್ಟೆಲ್ ಬಳಿ ಬ್ಯಾಗ್ ಒಂದರಲ್ಲಿ ಮಗು ಪತ್ತೆಯಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ಬ್ಯಾಗ್ನಲ್ಲಿ ಗಂಡು ಮಗುವನ್ನು ಯಾರೋ ಕಿರಾತಕರು ಬಿಟ್ಟು ಹೋಗಿದ್ದಾರೆ. ಆ ಬ್ಯಾಗ್ ಒಳಗಿದ್ದಂಥ ಮಗು ಅಳ್ತಾ ಇರುತ್ತೆ. ಆ ಶಬ್ದವನ್ನು ಸ್ಥಳೀಯರು ಗಮನಿಸ್ತಾರೆ. ಏನಿದು ಮಗು ಅಳ್ತಿದೆಯಲ್ಲ ಅಂತ ಸುತ್ತಮುತ್ತ ಹುಡುಕಿದಾಗ ಈ ಗಂಡು ಮಗು ಪತ್ತೆಯಾಗಿದೆ. ಆ ಪುಟ್ಟ ಮಗುವನ್ನು ಯಾರೋ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ. ಸಾರ್ವಜನಿಕರಲ್ಲಿ ಆತಂಕ ಹಾಗೂ ಇದು ಸಂಶಯಕ್ಕೂ ಕೂಡ ಕಾರಣವಾಗಿದೆ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ 5 ದಿವಸದ ಗಂಡು ಮಗು ಇರಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಗು ಆರೋಗ್ಯವಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಕಂದನಿಗೆ ಆರೈಕೆಯನ್ನು ಮಾಡಲಾಗ್ತಾ ಇದೆ. 4 ರಿಂದ 6 ಗಂಟೆ ಸಮಯದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಪಕ್ಕದ ಡಾರ್ಮೆಟ್ರಿ ಪಕ್ಕದ ರೋಡ್ನಲ್ಲಿ ಒಂದು ಗಂಡು ಮಗು ಸಿಗುತ್ತೆ. ಆ ಗಂಡು ಮಗುನ ಅಲ್ಲಿದ್ದಂಥ ಸಾರ್ವಜನಿಕರೇ ರಕ್ಷಿಸಿ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತೇಳಿ ನೀಡಿ ನಂತರ ಅಮೃತೂರು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಸಮಯದಲ್ಲಿದ್ದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಮಂತಗೌಡ ಸರ್ ರಿಯಾಕ್ಟ್ ಮಾಡಿ ಬಂದು ಮಗುನ ರೆಸ್ಕ್ಯೂ ಮಾಡಿ ನಂತರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ತಂದು ರಾತ್ರಿ ಅಡ್ಮಿಷನ್ ಆಯಿತು. ಮಗುಗೆ ಒಂದು ಸ್ವಲ್ಪ 20% ಜಾಂಡೀಸ್ ಇರೋದ್ರಿಂದ ಮಗುನ ಇನ್ನೊಂದು 5 ಡೇಸ್ ಅಬ್ಸರ್ವೇಷನಲ್ಲಿ ಇಡಲಿಕ್ಕೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದಾರೆ. ಮಗು ಹೆಲ್ತ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಮಗು ಆ್ಯಕ್ಚುಲಿ ಈಗ 5 ಡೇಸ್ ಬೇಬಿ ಅಂತ ಹೇಳ್ತಿದ್ದಾರೆ. ಫರ್ದರ್ ಈಗೇನು ಪೋಷಕರನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಈ ದಿನ ಪೊಲೀಸ್ ಕ್ರಮಕ್ಕೆ ನಾವು FIRನ ದಾಖಲಿಸ್ತಾ ಇದ್ದೀವಿ. ಈಗ ಮಗು ಅದು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರೋದ ಮೇಡಮ್ ಅಥವಾ ಮನೆಯಲ್ಲಿ ಆಗಿರೋದು? ಅದ್ರ ಬಗ್ಗೆ ಏನೋ ಟ್ಯಾಗಿಗೆ ಏನಾದ್ರು ಸಿಗ್ತಾ ಹೇಗೆ? ಸರಿಲ್ಲ, ಮಗು ಕೈಯಲ್ಲಿ ಬ್ಯಾಂಡ್ ಆ ಥರದ್ದು ಯಾವುದೂ ಸಹ ಸಿಕ್ಕಿಲ್ಲ. ಒಕ್ಲದ ಬಳ್ಳಿಗೆ ಕ್ಲಿಪ್ಪಿಂಗ್ ಅಂತೂ ಆಗಿದೆ. ಕ್ಲಿಪ್ಪಿಂಗ್ ಆಗಿರೋದ್ರಿಂದ ಮೇ ಬಿ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳಿ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಬೇಕು ಸರ್, ಫರ್ದರ್ ಎನ್ಕ್ವೈರಿನಲ್ಲಿ ಏನಾಗುತ್ತೆ ಅಂತ ಹೇಳಿ ಆಮೇಲೆ ಡಿಸಿಷನ್ ಆಗುತ್ತೆ ಸರ್. ಆಸ್ಪತ್ರೆಗಳಲ್ಲಿ ಆಗಿದೆ ಅಂತ ಅನಿಸ್ತಿದೆ ಅಂತ ಹೇಳಿ ನೆಕ್ಸ್ಟ್ ಈಗೇನು ಕಂಪ್ಲೇಂಟ್ ಕೊಟ್ಟ ನಂತರ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಸರ್. ನಮ್ಮಲ್ಲಿ ಈಗ ಕಳೆದ 5-6 ವರ್ಷದಿಂದನೂ ಈ ರೀತಿ ಪ್ರಕರಣಗಳು ಯಾವುದೇ ರೀತಿ ದಾಖಲಾಗಿರಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಸಾರ್ವಜನಿಕರಿಗೆ ದತ್ತು ಬಗ್ಗೆ ನಾವು ಬಹಳ ಚೆನ್ನಾಗಿ ಅರಿವು ಮೂಡಿಸಿದ್ವಿ. ನವೆಂಬರ್ ಪೂರ್ತಿ ಒಂದು ಮಾಸಾಚರಣೆ ಅಂತ ಮಾಡಿ ಪ್ರತಿ ಹಳ್ಳಿಗೂ ಕೂಡ ಅವೇರ್ನೆಸ್ನ ನಾವು ಕೊಟ್ಟಿದ್ವಿ. ಹಂಗಾಗಿ ನಮಗೆ ನೇರವಾಗಿ ಬಂದು ಸರೆಂಡರ್ ಮಾಡೋ ಅಂಥ ಕೇಸ್ಗಳು ಜಾಸ್ತಿ ಇತ್ತು. ಇದು ತುಂಬ ಅಪರೂಪದಲ್ಲಿ ಇದು ಫಸ್ಟ್ ಟೈಮ್ ಒಂದು ಬ್ಯಾಗ್ನಲ್ಲಿ. ಕಳೆದ ರಾತ್ರಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿ ಒಂದು ನವಜಾತ ಶಿಶು ಒಂದು 3-4 ದಿನದ ಹಿಂದೆ ಜನಿಸಿರುವಂಥ ಒಂದು ಮಗುವನ್ನು ತಂದು ಎಸೆದೋಗಿದ್ದಾರೆ ಎನ್ನುವ ಒಂದು ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ಮತ್ತು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಸಂಯುಕ್ತ ಆಶ್ರಯದೊಂದಿಗೆ ಆ ಮಗುವನ್ನು ರೆಸ್ಕ್ಯೂ ಮಾಡಿ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ NIC ವಿಭಾಗದಲ್ಲಿ ಚಿಕಿತ್ಸೆ ನಡೀತಿದೆ. ಮಗು ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನಿಜಕ್ಕೂ ಇಂಥ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಮಾನವೀಯತೆ ಮತ್ತು ನೈತಿಕತೆಯನ್ನು ಪ್ರಶ್ನೆ ಮಾಡುತ್ತೆ. ಇಂತಹ ನವಜಾತ ಶಿಶುಗಳನ್ನು ಎಲ್ಲಂದರಲ್ಲೇ ಎಸೆದೋಗುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಇಂತಹ ಪ್ರಕರಣಗಳನ್ನು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಸಮರ್ಥವಾಗಿ ತಗ್ಗಿಸಬೇಕಾದಂಥ ಅಗತ್ಯ ಇದೆ. ನೋಡಿ, ಮಕ್ಕಳ ಬದುಕುವ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ